ಪರ್ಪಸ್ ಏನಿದೆಯೋ ಈಗ ನಿನ್ನೆ ಫೈಲ್ ಮಾಡ್ತಾರೆ, ನಿನ್ನೆನೇ ಮೂವ್ ಆಗಿ ಇವತ್ತು ಕೋರ್ಟಲ್ಲಿ ಇಷ್ಟ ಆಗುತ್ತೆ ಕೇಸು ಹೈಕೋರ್ಟಲ್ಲಿ. ನಾವು KV8 ಆಗಿರ್ತೀವಿ, ಕಾಪಿ ಸರ್ವ್ ಮಾಡ್ತಾರೆ, ನಮಗೊಂದು 3:30ಗೇನೋ ಸರ್ವ್ ಮಾಡ್ತಾರೆ. ಸರ್ವ್ ಮಾಡಿದು ಲಿಸ್ಟು 2 ಅವರ್ಸಲ್ಲೇ ಹೈಕೋರ್ಟಲ್ಲಿ ಇವತ್ತು ಲಿಸ್ಟ್ ಆಗುತ್ತೆ ಸೀರಿಯಲ್ ನಂಬರ್ 23ನಲ್ಲಿ. ಹಾಗೆ ಈಗಲೇ ಅವ್ರ ವಕೀಲರನ್ನೇ ಅರ್ಜೆಂಟ್ ತೊಗೊಂಡಿದ್ದಾರೆ, ಏನು ತೊಗೊಂಡ್ರು ಗೊತ್ತಿಲ್ಲ ನಮಗೆ. ಶುಕ್ರವಾರಕ್ಕೆ ಕೇಸನ್ನು ಹಾಕಿಸ್ಕೊಂಡಿದ್ದಾರಂತೆ. ಸೊ ನೋಡೋಣ, ನಮಗೆ ನಂಬಿಕೆ ಇದೆ. ಇನ್ ಕೇಸ್ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಬಟ್ ಡಿಸ್ಟ್ರಿಬ್ಯೂಟ್ರು ಮತ್ತು ಥಿಯೇಟರ್ಸವರು ಮಧ್ಯದಲ್ಲೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೊ ನಮಗೇನಾಗುತ್ತೆ, ನಮ್ಗೆ ಲಾಸ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಈಗ ಸುಮಾರು ಒಂದು 150 ಥಿಯೇಟ್ರಲ್ಲಿ ಮಾಡ್ತೀವಿ. ಈಗ ಬೇರೆ ಸಿನಿಮಾ ಹಾಕ್ಕೊಂಡ್ರೆ ನಾವೆಲ್ಲ ಶೇರ್ ವೈಸೇ ಮಾಡೋಕ್ಕೆ ನಾವು ಎಲ್ಲೂ ರೆಂಟ್ ನಾವು ಮಾತಾಡಿರಲಿಲ್ಲ, ಎಲ್ಲ ಶೇರ್ ವೈಸಲ್ಲೇ ಆಗಿತ್ತು. ಒಂದು 100 ಮೇಲೆ ಥಿಯೇಟ್ರ್ ಸೆಟಪ್ ಮಾಡಿ ಎಲ್ಲ ಮಾಡಿದ್ದು. ಯಾವಾಗ ನೆನ್ನೆ ಬಂತು ಅವರೆಲ್ಲ ಹಿಂದೇಟಾಗ್ತಾಯಿದ್ದಾರೆ, ಸರ್ ನಮ್ಮ ಬೇರೆ ಸಿನಿಮಾ ಹಾಕೋತಿದ್ದೀವಿ, ತೆಲುಗು ಬರ್ತಾಯಿದೆ, ತಮಿಳು ಬರ್ತಾಯಿದೆ, ಕನ್ನಡನೂ ಬರ್ತಾಯಿದೆ, ಇವನ್ನೆಲ್ಲ ನಾವು ಹಾಕ್ಕೊತೀವಿ ಸರ್ ಅಂದರು. ನೋಡಿ ಸರ್, ಅದು ನಮಗೆ ನಾವು ಕೇಳಿದೆ ಇವತ್ತು ಸಾಯಂಕಾಲದಾಗ ಟೈಮ್ ಕೊಡಿ ಅಂದರೆ, ಇಲ್ಲ ಸರ್ ಅದಾಗೋದಿಲ್ಲ, ನಮಗೆ ಒತ್ತಡಗಳಿವೆ ಅಂದರು. ಯಾವ ಒತ್ತಡ ಅಂತ ಗೊತ್ತಾಗಲಿಲ್ಲ, ಯಾರು ಹಾಕ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಸೆನ್ಸಾರಲ್ಲೊಂದೂ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಡಿ ಅಂತ ಹೋಗಿ ಕೆಲವರು ಮಾಡಿದ್ರು, ಅಲ್ಲೂ ಏನೂ ಅವ್ರ ಕೈಲಾಗಲಿಲ್ಲ. ಸಿವಿಲ್ ಕೋರ್ಟ್ಗೆ ಹಾಕ್ತರು, ಹೋದ ತಿಂಗಳು 2 ತಿಂಗಳು ಡಿಲೇ ಮಾಡಿಸಿದ್ರು. ಇಲ್ಲೂ ಆಗುತ್ತೆ, ಒಂದು 15 ಡೇಸ್ 20 ಡೇಸ್ ಆಗುತ್ತೆ. ನೋಡೋಣ, ನ್ಯಾಯ ನಮ್ಮ ಕಡೆ ಇದೆ. ಸೊ ಖಂಡಿತ ನಮಗೆ ಜಸ್ಟಿಸ್ ಸಿಗುತ್ತೆ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ದರ್ಶನ್ ಸರ್ ಎಂತೆಂಥೋ ಯಂಗ್ಸ್ಟರ್ಸ್ಗೆಲ್ಲ ಎನ್ಕರೇಜ್ ಮಾಡಿದ್ದಾರೆ, ನಮಗೂ ಮಾಡಿ. ದಯವಿಟ್ಟು ತಾವು ಪರ್ಸ್ನಲಾಗಿ ತೊಗೋಬೇಡಿ, ಇದರಿಂದ ನಿಮಗೇನು ಆಗೋದಿಲ್ಲ, ನಾವು ಇನ್ನೂ ಬೆಳೆಯೋ ಹುಡುಗರುಗಳು, ನಮ್ಗೆ ಲಾಸ್ ಆಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಸರ್, ನೀವು ಈಗ ಅಫ್ಕೋರ್ಸ್ ಅವ್ರದ್ದು ಸ್ಟೋರಿ ಇದೆಯಲ್ಲ, ಲೈಟ್ ಬಾಯಿಂದ ಹೆಂಗೆ ಸೂಪರ್ ಸ್ಟಾರ್ ಆದರು ಅಂತ, ಆ ಸ್ಟೋರಿ ಏನಾದರೂ ನೀವು ಸಿನಿಮಾ ಮಾಡಿದರೆ ಅವ್ರು ನಿಮ್ಮನ್ನು ಎನ್ಕರೇಜ್ ಮಾಡ್ತಾಯಿದ್ರು. ಆದರೆ ನೀವು ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ ನಿಡ್ಕೊಂಡು ನೀವು ಸಿನಿಮಾ ಮಾಡಿದ್ರೆ ಅವ್ರು ನಿಮ್ಮನ್ನು ಹೆಂಗೆ ಎನ್ಕರೇಜ್ ಮಾಡ್ತಾರೆ? ಡೆಫಿನೆಟ್ಲಿ ಅದಿಲ್ಲ ಮೇಡಮ್. ತಾವು ನೋಡಿ, ನಾವು ಯಾವತ್ತೂ ನಾವು ಅವರು ಹೀರೋ ಆಗಿ ನೋಡಿರೋದು. ಆ ಹೀರೋನ ಯಾವತ್ತೂ ಹೀರೋ ಥರನೇ ನಾವು ತೋರಿಸೋದು. ಯಾವುದೇ ಕಾರಣಕ್ಕೂ ದರ್ಶನ್ ಸಾರ್ ರೇಣುಕಾಸ್ವಾಮಿ ಹತ್ಯೆ ಕೇಸನ್ನ ಮಾಡಿಲ್ಲ, ಮಾಡೋದು ಇಲ್ಲ, ಅದು ನಮ್ಗೆ ಬೇಕಾಗಿಲ್ಲ. ಒಬ್ಬ ಕಾಲ್ಪನಿಕ ಕತೆ ಇದು. ಸಮಾಜದಲ್ಲಂತ ರೇಣುಕಾಸ್ವಾಮಿ ಅಂತ ಹತ್ಯೆ ಘಟನೆ 1000 ನಡೆದಿದೆ, ಮರ್ಡ್ರ್ ಕೇಸಸ್ಗಳು. ಎಲ್ಲದಕ್ಕೂ ನಂದೇ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಹೇಳೋ ತನಕ ಹೇಳ್ತೀವಿ, ಕೇಳೋ ತನಕ ಕೇಳ್ತೀವಿ. ನಾವು ಕೋರ್ಟ್ ಇದೆ, ಹೋರಾಟ ಮಾಡ್ತೇವೆ. ನಿರ್ಮಾಪಕರಿಗೂ ನಮ್ಮ ವಕೀಲರು ಹೇಳಿದ್ದಾರೆ ಡ್ಯಾಮೇಜಸ್ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ. ಸೊ ಅವರು ಅದ್ರ ತಯಾರಿಲಿದ್ದಾರೆ. ಸೊ ಡ್ಯಾಮೇಜಸ್ಗೆ ಹಾಕ್ಕೊತೀವಿ, ಏನಿದೆ ಅದನ್ನು ಕೋರ್ಟಲ್ಲೇ ಮಾತಾಡ್ಕೊತೀವಿ ಅಷ್ಟೇ ಮೇಡಮ್. ನೀವು ಡ್ಯಾಮೇಜಸ್ಗೆ ಹಾಕ್ಕೊಂಡ್ರೆ ಅದು ವಿಜಯಲಕ್ಷ್ಮಿ ಅವರೇ ಪೇ ಮಾಡಬೇಕಾಗಿರುತ್ತೆ, ಹೇಗೆ ಅಂತ ಸರ್? ಅಲ್ಲ, ಅದು ಆ್ಯಕ್ಚುಲಿ ಯಾರು ಹಾಕಿರ್ತಾರೆ ಅವರು ನಿರ್ಮಾಪಕರು ಅದನ್ನು ಡಿಸೈಡ್ ಮಾಡ್ತಾರೆ, ಮಾಡಲೇಬೇಕು. ಸಿನಿಮಾದೇನು ಡ್ಯಾಮೇಜ್ ಆಗುತ್ತೆ ಅಂತ. ಈಗ ನಾವೇನಾದ್ರೂ ಅವ್ರದ್ದು ಬಗ್ಗೆ ಕೆಟ್ಟದಾಗ್ಬಿಟ್ರೆ ಅವರು ನಮ್ಮ ಮೇಲೆ ಡಿಫಾಮೇಷನ್ ಹಾಕ್ಕೊತಾರೆ. ಅದರಲ್ಲಿ 2 ಮಾತಿಲ್ಲ. ರೆಮಿಡಿ ತೊಗೊಳ್ತಾರೆ. ನಮ್ಮದೂ ಅಲ್ಪ ಸ್ವಲ್ಪ ನಮಗೂ ಕಾನೂನು ಜ್ಞಾನ ಇದೆ, ಎಲ್ಲ ಇದೆ. ಇದು ಭಾರತ ಡೆಮೋಕ್ರಸಿ ಕಂಟ್ರಿ, ಇಲ್ಲಿ ಯಾರಿಗೂ ಬೆದರೋದು ಏನಿಲ್ಲ. ಲಾ ಇಸ್ ಎ ಸುಪ್ರೀಮ್. ನೋಡಲಿ ಏನೇನಾಗುತ್ತೆ, ನಾವು ಕಾನೂನುಬದ್ಧವಾಗಿ ಹೋಗ್ತೀವಿ. ಯಾವುದೇ ಥ್ರೆಟ್ನಿಂಗ್ಗೆ ಇದಕ್ಕೆ ಯಾರಿಗೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮಾಡಿದ್ರೆ ಯಾರೂ ಎದುರೋರಿಲ್ಲ ಇವತ್ತು. ಅಷ್ಟೇ ಹೇಳ್ಬೋದು ಮೇಡಮ್. ಸರ್, ಈಗ ಸಿಟಿ ಸಿವಿಲ್ ಕೋರ್ಟಲ್ಲಿ ಕೇಸ್ ವಜಾ ಆದಮೇಲೆ ನಿಮ್ಗೆ ಅನಿಸುತ್ತಾ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು? ಅದರ್ವೈಸ್ ಇದೆಲ್ಲ ಬಿಟ್ಬಿಡಿ, ವಿಜಯಲಕ್ಷ್ಮಿ ಅವ್ರು ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋವಂಥದ್ದು, ಯಾಕೆ ಈ ಥರ ಸಿನಿಮಾ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು, ಅದರ್ವೈಸ್ ನೀವೇನಾದರೂ ನಾವು ನಿಮ್ಮ ಬಗ್ಗೆ ಸಿನಿಮಾ ಮಾಡಿರೋದಲ್ಲ, ದರ್ಶನ್ ಸರ್ ಬಗ್ಗೆ ಸಿನಿಮಾ ಮಾಡಿರೋದಲ್ಲ, ಸೊ ಅವ್ರಿಗೆ ತಲುಪಿಸಿ ವಿಷಯನ ಸಿನಿಮಾ ರಿಲೀಸ್ ಮಾಡಿಕೊಡೋಕ್ಕೆ ಬಿಟ್ಬಿಡಿ ಅಂತ ಏನಾದರೂ ನೀವು ಕೇಳಿರೋದು, ಆ ಥರ ಏನಾದರೂ ಕಾಂಟ್ಯಾಕ್ಟ್ ಮಾಡಿರೋದು ಅವ್ರನ್ನ ಇದೆಯಾ ಅಂತ? ಮೇಡಮ್, ಸೆಕೆಂಡ್ ಆದಮೇಲೆ ನಮ್ಗೆ ಡೌಟ್ ಇತ್ತು, ಎಲ್ಲ ಒಂದು ಕಡೆ ಮೂನಲ್ಲಿ ಎಲ್ಲ ಒಂದು ಕಡೆ ಡೌಟ್ ಇತ್ತು ಹೋಗ್ಬೋದು ಅಂತ. ನಾವು ಅದಕ್ಕೆ ವೆಯ್ಟ್ ಮಾಡಿದ್ವಿ, 15 ಡೇಸ್ ವೆಯ್ಟ್ ಮಾಡಿದ್ವಿ. 15 ಡೇಸ್ ವೆಯ್ಟ್ ಮಾಡಿಬಿಟ್ಟೇ ನಾವು ಸಿನಿಮಾ ಅನೌನ್ಸ್ ಮಾಡಿದ್ದು. ಹಿಂಗೆ ಲಾಸ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಎಂಡ್ ಟೈಮಲ್ಲಿ ಹಾಕಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್? ಅದೇ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಹೋಗ್ತಾ ಇರಬೇಕಷ್ಟೇ. ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮದು ಆನೆಸ್ಟ್ ಪ್ರಯತ್ನ ಅಂತೂ ನಾವು ಮಾಡಿದ್ದೀವಿ, ಎಲ್ಲ ಕಡೆಯಿಂದನೂ ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ. ಇಲ್ಲ ಅವ್ರು ನಮಗೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ತುಂಬ ಮುಂಚೆ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರು ನೆಗ್ಲೆಕ್ಟ್ ಮಾಡಿದ್ರು. ಅದನ್ನು
ನೆಗ್ಲೆಕ್ಟ್ ಮಾಡಾದ್ಮೇಲೆ ನಾನು ಸರಿ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅದ್ರ ಬಗ್ಗೆ ಏನು ಮತ್ತೆ ಡಿಸ್ಕಷನ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಅವ್ರ ಸಿನಿಮಾ ಮಾಡಿದರೆ ಅಲ್ವ ನಾವು ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾತಾಡಬೇಕು. ಏನು ಮಾಡಿಲ್ಲ ಅಂತ ಹೇಳಾದ್ಮೇಲೆ ನಾವು ಏನು ಮಾತಾಡ್ಬೇಕು ಮೇಡಮ್? ಸರ್ ನೀವು ಮಾಡಿಲ್ಲ ಅಂತ ಹೇಳ್ತೀರಾ, ಬಟ್ ಟೀಸರಲ್ಲಿ ಅದೆಲ್ಲ ನೋಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇವರು ದರ್ಶನ್ ಸರ್ ಸಿನಿಮಾನೇ ಮಾಡಿದಾರಾ ಅಂತಲೂ ಅನಿಸುತ್ತೆ ನೋಡೋರಿಗೆ. ಅಂದರೆ ಈಗ ನನಗೂ ನಾನು ನೋಡಿದಾಗ ನನಗೆ ಅದೇ ಥರ ಫೀಲ್ ಆಯಿತು. ನೀವು ನೋಡಿದ್ರೆ ಇಲ್ಲ ಆ ಕಥೆನೇ ಅಲ್ಲ ಅಂತ ಹೇಳ್ತೀರಾ, ಅವ್ರ ಬಗ್ಗೆ ಅಲ್ವೇ ಅಲ್ಲ ಅಂತ ಹೇಳ್ತೀರಾ. ಸೊ ಹೇಗೆ ಸಾಧ್ಯ? ಸಿನಿಮಾ ನೋಡೋದಕ್ಕೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಯಾಕಂದರೆ ಅವ್ರ ಬಗ್ಗೆ ಅಲ್ಲ ಅಂತಿದ್ದೀರಾ, ಯಾವ ರೀತಿ ಕಟ್ಕೊಟ್ಟಿದ್ದೀರಾ ಸಿನಿಮಾನ ಅಂತ ಹೇಳ್ಬಿಟ್ಟು. ಮೇಡಮ್ ಸೇಮ್ ಇದೇ ಥರ ಇನ್ಸಿಡೆಂಟ್ ರೇಣುಕಾ ಸ್ವಾಮಿ ಅವ್ರ ಕೊಲೆ ಇನ್ಸಿಡೆಂಟ್ ಏನಾಯಿತು ಅದೇ ಥರ ಇನ್ಸಿಡೆಂಟ್ ಬೆಂಗಳೂರಲ್ಲಿ ಇನ್ನೊಂದು ನಡೆಯುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅದೇ ಸ್ವಲ್ಪ ದಿನಗಳ ಗ್ಯಾಪಲ್ಲಿ ಇನ್ನೊಂದು ನಡೆಯುತ್ತೆ. ಅದಾದಮೇಲೆ ಗೋವಾಟಿನಲ್ಲಿ ಇದೇ ಸೇಮ್ ಮೋರಿ ಹತ್ರ ಒಂದು ಬಾಡಿ ಸಿಗುತ್ತೆ, ಪೂನೆದಲ್ಲಿ ಸಿಗುತ್ತೆ. ಸಿಮಿಲರ್ ಇನ್ಸಿಡೆಂಟ್ ನೀವು ಚೆಕ್ ಮಾಡಿ, ಗೂಗಲ್ ಮಾಡಿ. ಆಮೇಲೆ ಸೆಲೆಬ್ರಿಟೀಸು ಎಷ್ಟೊಂದು ಜನ ಶೂಟ್ ಮಾಡಿದ್ದಾರೆ, ಅವರು ಪೇರೆಂಟ್ಸ್ನ ಕಿಲ್ ಮಾಡಿದೆ ಎಷ್ಟೊಂದು ಜನ. ಬೇರೆ ಬೇರೆ ವರ್ಲ್ಡಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಏನೇನೋ ಮಾಡಿದ್ದಾರೆ. ನಾವು ಇವ್ರು ಮಾಡದೇ ಇರೋದನ್ನು ಇವಾಗ ಕೋರ್ಟಲ್ಲಿ ಪ್ರೂವ್ ಆಗಿಲ್ಲ. ಅದೆಲ್ಲ ನಾವು ಹೆಂಗೆ ಮೇಡಮ್ ತೋರ್ಸೋಕ್ಕಾಗುತ್ತೆ ಅಲ್ವಾ? ತುಂಬ ಇಂಡಿಯಾದಲ್ಲಾಗಲಿ ವರ್ಲ್ಡಲ್ಲಾಗಲಿ ನಾವು ಫಸ್ಟ್ ಪ್ರೆಸ್ ಮೀಟಲ್ಲಿ ಅದೇ ಹೇಳಿದ್ದು, ಇಂಡಿಯಾದಲ್ಲಿ ವರ್ಲ್ಡಲ್ಲಿ ನಡೆದಿರೋಂಥ ಹಲವಾರು ಘಟನೆಗಳನ್ನ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಅದು ತುಂಬಾ ಘಟನೆಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಯಾವುದನ್ನೋ ತಲೆಯಲ್ಲಿ ಹಿಡ್ಕೊಂಡು ಯಾವುದನ್ನೋ ನೋಡ್ತಾ ಇದ್ರೆ ಮೋಸ್ಟ್ಲಿ ರಿಲೇಟ್ ಆಗ್ಬೋದು. ಯಾಕಂದರೆ ನಿಮ್ಮ ತಲೆಯಲ್ಲಿ ಅದೊಂದು ಯಾವುದೋ ಒಂದು ಸ್ಟೋರಿ ಇರುತ್ತೆ, ನಾವೇನೋ ಒಂದು ಮಾಡಿರ್ತೀವೋ ಮೋಸ್ಟ್ಲಿ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಇರ್ಬೋದು. ಸರ್ ಎವ್ರಿ ಫ್ರೈಡೆ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರು ಅದರ ಹಣೆ ಬರಹವನ್ನು ಬರಿತಾ ಇದ್ರು. ಸೊ ಇವಾಗ ಈ ಶುಕ್ರವಾರ ಪ್ರೇಕ್ಷಕರು ನಿಮ್ಮ ಸಿನಿಮಾದ ಹಣೆ ಬರಹವನ್ನು ಬರಿಬೇಕಾಗಿತ್ತು. ಆದ್ರೀಗ ಕೋರ್ಟು ಜಡ್ಜ್ ಬರಿಬೇಕಾಗಿದೆ ನಿಮ್ಮ ಸಿನಿಮಾದ ಹಣೆ ಬರಹ ಏನಾಗುತ್ತೆ ಅಂತ. ಸೊ ನೀವೇನು ನಿರೀಕ್ಷೆ ಮಾಡ್ತೀರಾ ಅಂತ? ಅಲ್ಲ, ಈಗ ತೊಂದರೆ ಕೊಡಬೇಕು ಅಂತ ಹೊಂಟ್ರೆ 100 ದಾರಿಗಳಿದೆ. ಸೊ ಇವತ್ತು ಅವ್ರದ್ದು ನಡೀತಾ ಇದೆ, ಮಾಡಲಿ. ಏನು ಹೇಳ್ತಾರಲ್ಲ, ಬಡವನಿಗೆ ಯಾರೋ ಬಲಗಾರ ಮಾಡಿದ್ರೆ ಬಲಗಾರಂಗೆ ದೇವ್ರು ಇರ್ತಾನಂತೆ, ಅಷ್ಟೇ. ಹಂಗೆ ಅಂದ್ಕೊಂಡು ನಾವು ನೋಡ್ಕೊಂಡು ಸುಮ್ಮನಿರೋದು ಅಷ್ಟೇ. ನನ್ನ ಏನು ಮಾಡ್ತಾರೆ? ಏನು ಮಾಡೋಕ್ಕಲ್ಲ, ಪ್ರಾಣ ಅಂತೂ ಹೋಗಲ್ಲ. ಆದರೆ ಒಂದು ಸ್ವಲ್ಪ ಲಾಸ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಮಾಡೋಣ. ನ್ಯಾಯ ಇಂಡಿಯಾದಲ್ಲಿ ಜುಡಿಷರಿ ಸ್ಟ್ರಾಂಗ್ ಇದೆ, ಎಲ್ಲದ್ರ ಮೇಲೂ ನಂಬಿಕೆ ಇದೆ. ಸೊ ಡೆಫಿನೆಟ್ಲಿ ನಮ್ಮ ಕಡೆ ಇದೆ. ಇಲ್ಲ ಹೈಕೋರ್ಟಲ್ಲಿ ಒಂದೊಂದು ಅವ್ರು ಹಾಕಿರೋಂಥ ಅರ್ಜಿ ವಜಾ ಆಗುತ್ತೆ, 2 ಮಾತಿಲ್ಲ. ಸಿನಿಮಾ ಅಂತೂ ಶತಸಿದ್ಧ, ರಿಲೀಸ್ ಮಾಡೋಕ್ಕಂತೂ ಹರಿಹರ ಬ್ರಹ್ಮನ ಮಗ ಬಂದ್ರೂ ತಪ್ಸೋಕ್ಕಾಗೋದಿಲ್ಲ. ನಾವು ಕಾನೂನು ಪ್ರಕಾರ ಮಾಡಿದ್ದೀವಿ, ಕಾನೂನುಬದ್ಧವಾಗಿ ಇದ್ದೀವಿ. ಹಾಗಾಗಿ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀವಿ. ಸ್ವಲ್ಪ ಡಿಲೇ ಆಗುತ್ತೆ, ಆಗಲಿ. ದೇವರನ್ನು ಒಬ್ಬ ಇದ್ದಾನೆ, ಎಲ್ಲದನ್ನು ನೋಡ್ತಾನೆ ಅಷ್ಟೇ. ಲವ ಅವ್ರಿಗೆ ಗಾಂಧಿನಗರದವರಿಂದ ಏನಾದರೂ ಆವಾಜ್ಗಳು, ಬೆದರಿಕೆ ಕರೆಗಳು ಅದೆಲ್ಲ ಬಂದಿರೋದು ಏನಾದರೂ ಇದೆಯಾ? ಎಲ್ಲಿ ಮೇಡಮ್, ನಾವು ಚಿಕ್ಕ ಹುಡುಗ ಇದ್ದಾಗಿಂದನೂ ಎಲ್ಲ ನಾನು ಪಾಲಿಟಿಕ್ಸಲ್ಲೇ ಬಂದಿದ್ದು. ನಮ್ಮನೆ ನನ್ನ ಫ್ಯಾಮಿಲಿಯಿಂದನೂ MLA ಇದ್ದಾರೆ. MLA ಪಾಲಿಟಿಕ್ಸ್ ಅಲ್ಲಲ್ಲ, ಗ್ರಾಮ ಪಂಚಾಯಿತಿಯಿಂದ ಹಿಡಿದು MLA ಇದ್ದಾರೆ ನನ್ನ ಫ್ಯಾಮಿಲಿಯಿಂದ. ನಾನು ಅವೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ನಾನು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲ್ಲ ನಾವು ಬೆಳೆದಿರೋ ನೇಚರ್ ಅನ್ನೋನು ಅಂಥದ್ದೇನೆ. ನಮಗೆ ಏನು ಮಾಡೋಕ್ಕಾಗುತ್ತೆ? ಎದುರಿಸಿದ್ರೆ ಎದುರೋರಲ್ಲ ನಾವು. ನಾನು ಒಬ್ಬ ವಕೀಲನಿದ್ದೀನಿ, ಕಾನೂನು ಅರಿವಿದೆ. ನಾವು ಕಾನೂನು ಬಿಟ್ಟು ಎಲ್ಲೂ ಮಾಡೋದಿಲ್ಲ ಅಷ್ಟೇ ಮೇಡಮ್. ಸರ್ ಏನು ಹೇಳ್ತೀರಿ? ತುಂಬ ಸಿನಿಮಾಗಳನ್ನ ಮಾಡಿದೆ, ಅಂದರೆ ಒಂದು 2-3 ಸಿನಿಮಾಗಳನ್ನ ಮಾಡಿದ್ದೀರಾ. ಸೊ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ನಿಮಗೆ ತುಂಬಾ ನಿರೀಕ್ಷೆ ಇತ್ತು. ಸೊ ಆದರೆ ಈಗ ಅದು ಕತೆ ಬೇರೆಯೇ ಹೋಗ್ತಿದೆ. ಡೇ ಬೈ ಡೇ ನಿಮಗೆ ತುಂಬ ಕಷ್ಟ ಆಗ್ತಿದೆ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಸಹ. ಸೊ ಏನು ಹೇಳ್ತೀರಿ ಫೈನಲಿ? ಸಿನಿಮಾ ಯಾರು ನೋಡಿದ್ದಾರೆ ಮೇಡಮ್? ಸಿನಿಮಾ ಯಾರೂ ನೋಡಿಲ್ಲ. ಎಲ್ಲ ಸುಮ್ಮನೆ ಏನು ಕಲ್ಪನೆಯಿಂದ ಮಾತಾಡ್ತಾನೆ, ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಒಂದು ಟೀಸರ್ ನೋಡಿಬಿಟ್ಟು ಒಂದು ಫುಲ್ ಸಿನಿಮಾನ ಡಿಸೈಡ್ ಮಾಡೋದಕ್ಕಾಗಲ್ಲ. ಸಿನಿಮಾ ನೋಡಿರೋರು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬೇರೆಯವರು ಯಾರು ನೋಡಿದಾರೋ ಅವ್ರಿಗೆ ಚೆನ್ನಾಗಿ ಗೊತ್ತು ಸಿನಿಮಾ ಬಗ್ಗೆ ಏನಿದೆ ಏನಿಲ್ಲ ಅನ್ನೋದು. ಎಂಡ್ ಆಫ್ ದಿ ಡೇ ಏನಾಗುತ್ತೋ ಆಗಲಿ ಅಷ್ಟೇ. ನಿನ್ನೆಯಿಂದ ಸುಮಾರು ನನಗೊಂದು 200 ಕಾಲ್ಗಳು, ಸಿನಿಮಾ ರಿಲೀಸ್ ಮಾಡ್ತೀಯಾ ಇಲ್ವಾ, ಯಾವತ್ತೂ ಅವ್ರು ಕಾಲ್ ಮಾಡ್ದಲೇ ಇಲ್ಲ. ಏನಾಯಿತು ಈಗ ಜಸ್ಟ್ ಬರಬೇಕಾದ್ರೂ ನನ್ನ ಮೊಬೈಲೇ ಸ್ವಿಚ್ ಆಫ್ ಆಗೋಯ್ತು, ಒಂದು ಚಾರ್ಜಿಂಗ್. ಅಷ್ಟು ಕಾಲ್ಗಳು. ಅವ್ರು ಯಾರೂ ಇಲ್ಲ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ.
ಅವರು ಮೇನ್ ಪರ್ಪಸ್ ಸಿನಿಮಾನ ತಿಳ್ಕೋಬೇಕು, ಸ್ಟಾಪ್ ಮಾಡಿಸ್ಬೇಕು ಅಂತ ಹೇಳಿ ಏನಾಗುತ್ತೆ 19ನೇ ತಾರೀಕು ಸ್ಟಾಪ್ ಮಾಡಿಸಿದ್ದಾರೆ. ಈಗ ಏನೂ ಆಗೋದಿಲ್ಲ, ಪ್ರಾಣ ಅಂತೂ ಹೋಗೋದಿಲ್ಲ. ಸೊ ಮಾಡ್ತೀವಿ ಅಷ್ಟೇ. ನನ್ನೇ ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೂ ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಾಸ್ ಸಿನಿಮಾದ ಡೈರೆಕ್ಟರ್ ಲವ ಹಾಗೆ ಹೀರೋ ತನುಷ್ ಅವರ ಮಾತಾಗಿತ್ತು. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಈಗ ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದ ಹೈಕೋರ್ಟು 19ಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಸೊ ಈಗ ಅವರು 19ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ಅವರು ಕೂಡ ಅದನ್ನು ಪೋಸ್ಟ್ಪೋನ್ ಮಾಡಿರುವಂಥದ್ದು. ಆದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.